ಗುರುಜಿಯವರ ನಮಸ್ತೆ. ನಮಸ್ತೆ. ಸದಾ ಸಮಾಜ ಸೇವೆಗೆ ತಾವು ತುಡಿತಾ ಇರ್ತೀರಿ. ಸಮಾಜ ಸೇವೆ ಕೇಳಿದ್ರೆ ಖಂಡಿತ ಎಲ್ಲ ಧಾರ್ಮಿಕ ಕಾರ್ಯಗಳು ಎಲ್ಲವನ್ನ ಸಮದೂಗಿಸಿಕೊಂಡು ಹೋಗುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಜೊತೆಗೆ ಈಗಾಗಲೇ ಕಾಲಭೈರವ ಜಯಂತಿ ಆಚರಣೆ ಕೂಡ ಆಯಿತು. ಸಾಧುಗಳ ನೇತೃತ್ವದಲ್ಲಿ ಅದು ಕೂಡ ನಡೀತಾ ಇರುವಂಥದ್ದು, ತಮ್ಮ ಉಪಸ್ಥಿತಿ, ಸಾಧುಗಳ ನೇತೃತ್ವ. ಸೊ ಈಗ ಮುಂದೆ ಈ ಕ್ಷೇತ್ರದಲ್ಲಿ ತುಂಬಾ ಕೆಲಸಗಳು ಆಗ್ಲಿಕ್ಕೆ ಇರುವಂಥದ್ದು. 30ನೇ ತಾರೀಕಿಗೆ ನಿಧಿ ಕುಂಭ ಆಗ್ಲಿಕ್ಕಿದೆ. ಏಪ್ರಿಲ್ 2ರಂದು ಹನುಮಾನ್ನ ವಿಗ್ರಹ, ಮುಖ್ಯ ಪ್ರಾಣನ ವಿಗ್ರಹ 19 ಅಡಿ ಎತ್ತರ ಏಕಶಿಲಾ ವಿಗ್ರಹ ಅದು. ಸೊ ಅದರ ಬಗ್ಗೆ ನಮಗೆ ತಿಳಿಸಿಕೊಡಿ ನಮ್ಮ ವೀಕ್ಷಕರಿಗೆ, ಜೊತೆಗೆ ಭಕ್ತರ ಪಾತ್ರ ಏನು ಈ ಒಂದು ಸೇವೆಯಲ್ಲಿ ಅನ್ನುವಂಥದ್ದು. ನಾನು ಮೊದಲು ಹೇಗಿದ್ದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯವರ ಕ್ಷೇತ್ರದಲ್ಲಿ ಇದ್ದವ. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್. ಆಗ ಆ ಬಿಸ್ನೆಸ್ ಮಾಡ್ತಾ 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 ಕೆಲವೊಂದು ಚಿಂತೆ ಇತ್ತು. ಯಾಕಂತ ಹೇಳಿದ್ರೆ ಸಮಸ್ಯೆಗಳಿಗಿಂತಲೂ ಚಿಂತೆ ಏನಂತ ಹೇಳಿದ್ರೆ, ನಾವೊಂದು 10 ಜನರನ್ನು ಸೇರಿಸಿಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕು. ಹಾಗೇನಾಗುತ್ತೆ, 10 ಜನಗಳು ಸಮಸ್ಯೆ ಮಾಡಿದಾಗ ನನ್ನ ಜೊತೆ ಇದ್ದವರು ಆ ತಪ್ಪುಗಳನ್ನು ನನ್ನ ಮೇಲೆ ನಾನು ತಗೊಳ್ಬೇಕು. ಹಾಗಾಗಿ ತುಂಬಾ ಸುಳ್ಳು ಮಾತಾಡುವಂಥದ್ದು ಅಭ್ಯಾಸ ಇತ್ತು ನನಗೆ. ಪ್ರತಿನಿತ್ಯ ಎದ್ದ ತಕ್ಷಣ ಸುಳ್ಳು ಮಾತಾಡೋದು. ಯಾಕಂತ ಹೇಳಿದ್ರೆ ಕೆಲಸದ ವಿಚಾರದಲ್ಲಿ ಬಂದಾಗ ಇರುತ್ತೆ ಅದು. ಹೌದು, ಅದೇ ನನಗೆ ದೊಡ್ಡ ಚಿಂತೆ ಆಯಿತು. ಹೌದು, ಸಾಧಾರಣ ಒಂದು 14 ವರ್ಷ ಅದೇ ಚಿಂತೆಯಲ್ಲಿದ್ದೆ ನಾನು. ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರೇ ಇನ್ನು ಅಂತ್ಯ ತನಕ ಇದೇ ರೀತಿ ನನ್ನ ಜೀವನ, ಖಂಡಿತ ಸುಳ್ಳು ಮಾತಾಡಲೇಬೇಕಾ ಇದೇ ರೀತಿ ಅಂತೇಳಿ ಯೋಚನೆ ಮಾಡಿದಾಗ, ಎಲ್ಲೇ ಒಂದು ದಿನ ಒಂದು ದೇವರದು ಅನುಗ್ರಹ ಆಗುತ್ತೆ. ಮುಖ್ಯ ಪ್ರಾಣ ಮತ್ತು ಸಾಯಿನಾಥರದು, ನಿನ್ನಲ್ಲಿ ಸತ್ಯ ಇದೆ, ನೀನು ಮುಂದೆ ಹೋಗು, ನಾನು ಹಿಂದೆ ಇದ್ದೀವಿ ಅಂತ ಹೇಳಿದ್ರು. ಅದು ನನ್ನ ಜೀವನದ ದೊಡ್ಡ ಬದಲಾವಣೆ. ಕನಸು ಅದು ಸತ್ಯ ಅಂತ ನಾನು ಎನಿಸಲಿಲ್ಲ. ನಂತರ ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಅದು ಮುಂದೆ ಇದೆ ಅಂತ ಬಂದಾಗ ನಾನು ಅದಕ್ಕೆ ಶರಣಾಗ್ತೇನೆ ಅಂತ ಹೇಳಿದೆ. ಅದು ಸುಮಾರು ಒಂದು 11 ವರ್ಷದ ಮೊದಲು ನನ್ನನ್ನು ಶರಣಾಗತಿ ಮಾಡಿತ್ತು. ಯವರ ಕ್ಷೇತ್ರದಿಂದ ಹೊರಬಂದು 16 ವರ್ಷ ಜೀವನದಲ್ಲಿ ನಾನು ಎಲ್ಲೆಲ್ಲ ನೋವನ್ನು ಬಯಸಿದ್ದೇನೆ, ಇನ್ನೊಬ್ಬರಿಗೆ ಆ ನೋವನ್ನು ಭರಿಸಬಾರದು, ಅವರ ನೋವುಗಳನ್ನು ನಾವು ಪರಿಹರಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಶ್ರೀ ಸಾಯಿ ಸಾಂತ್ವನ ಮಂದಿರ ಅಂತ ಮಾಡಿದ್ವಿ, ಟ್ರಸ್ಟ್ ಮಾಡಿದ್ವಿ. ಕೇವಲ ಬಂದ ಭಕ್ತರಿಗೆ ಸಾಂತ್ವನ ಹೇಳುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ನಡೀತಿತ್ತು. ಯಾವುದೇ ದೇವಸ್ಥಾನ ಇರಲಿಲ್ಲ, ಫೋಟೋ ಇರಲಿಲ್ಲ, ಪೂಜೆ ಇರಲಿಲ್ಲ, ಏನಿಲ್ಲ. ಇದೊಂದು 2 ವರ್ಷ ಆದ ನಂತರ ಒಂದಷ್ಟು ಭಕ್ತರ ಪರಿಚಯ ಆಯಿತು. ಭಕ್ತರು ಬರ್ತಾ ಬರ್ತಾ ಒಂದೊಂದೇ ವಿಚಾರಗಳನ್ನು ಹೇಳಲಿಕ್ಕೆ ಹೋದರು. ಗುರುಗಳೇ, ನೀವು ಹೀಗಿರಬೇಕು, ಆಗಿರಬೇಕು ಎಲ್ಲ ಹೇಳಿದಾಗ ಭಕ್ತರಿಂದಲೇ ಇದು ಪರಿವರ್ತನೆ ಆಗಿದೆ, ನನ್ನಿಂದಲ್ಲ. ಭಕ್ತರನ್ನ ಯಾವ ರೀತಿ ನೋಡಬೇಕು, ಯಾವ ರೀತಿ ನನ್ನಿಂದ ಸೇವೆಗಳಾಗಬೇಕು ಅವರು ಸಂಕಲ್ಪಿಸಿದ್ದಾರೆ, ಆ ರೀತಿ ನನ್ನನ್ನು ರೂಪುಗೊಳಿಸಿದ್ರು ನನ್ನ ಭಕ್ತರು. ತನ್ನ ಮೂಲಕ ಸ್ವಲ್ಪ ಜವಾಬ್ದಾರಿ ಬಂದ ನಂತರ ಕ್ಷೇತ್ರದ ನಿರ್ಮಾಣ, ಮುಖ್ಯ ಪ್ರಾಣ ಮತ್ತು ಸಾಯಿನಾಥರದು ಕ್ಷೇತ್ರ ನಿರ್ಮಾಣ ಆಗಬೇಕು ಅನ್ನೋ ಮಹಾಸಂಕಲ್ಪ ಇತ್ತು. ಆದರೆ ಹೇಗಿತ್ತು ಅಂತ ಹೇಳಿದ್ರೆ, ಈ ಮುಖ್ಯ ಪ್ರಾಣನನ್ನು ಆರಾಧನೆ ಮಾಡೋದು ಸ್ವಲ್ಪ ಕಷ್ಟ, ಅವನ ಪೂಜೆ ಪುರಸ್ಕಾರ ಮಾಡೋದು ಕಷ್ಟ. ಆ ಸಂದರ್ಭದಲ್ಲಿ ನಾನು ಗುರುಗಳ ಆರಾಧನೆ ಮಾಡಿದ ಕಾರಣ ಅವರಿಗೆ ಪ್ರಥಮ ಸ್ಥಾನ ಕೊಟ್ಟು ಗುರುಗಳನ್ನು ಆರಾಧನೆ ಮಾಡಿದೆ. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಹೊತ್ತಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ತಡೆಗಳು ಬಂತು. ಆಗ ಮುಖ್ಯ ಪ್ರಾಣನ ಪ್ರತಿಷ್ಠಾಪನೆ ಆಗಬೇಕಂತ ಬಂತು. ಸರಿ, ಮಾಡ್ತೀನಿ, 1 ವರ್ಷದಲ್ಲಿ ಕ್ಷೇತ್ರ ಆಗಬೇಕಂತ ಸಂಕಲ್ಪ ಮಾಡಿದೆ. ಮುಖ್ಯ ಪ್ರಾಣನ ಚಿಕ್ಕ ರೀತಿಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದೆ. ಅದು 1 ವರ್ಷದಲ್ಲಿ ಕ್ಷೇತ್ರ ಆಯಿತು, ಜೀರ್ಣೋದ್ಧಾರ ಆಯಿತು. ಅದಾದ ನಂತರ ಮುಖ್ಯ ಪ್ರಾಣ ಒಳಗಿತ್ತು. ಒಂದು ಸಂಕಲ್ಪ ಹೇಗಂತ ನೀವು ಇಲ್ಲಿ ನೋಡಿರ್ಬೋದು, ನಾನು ಬಾಬನ ಬಲಭಾಗದಲ್ಲಿ ಮುಖ್ಯ ಪ್ರಾಣನ ನಿಲ್ಲಿಸ್ಬೇಕಂತ ನನ್ನ ಆಸೆ. ಕಲ್ಲು ಬಂದಿದೆ. ಕಲ್ಲು ಬಂದಾಗ ಆ ಭಾಗದಲ್ಲಿ ಇಡಬೇಕೆಂಬ ನನಗೆ ಕನಸು ಬಂತು. ನಾನು ಹಿಂದೆ ಮುಂದೆ ನೋಡಲಿಲ್ಲ, ಬಲಬೇಡ ಎಡಬೇಕಂತೇಳಿ ಅಲ್ಲಿ ಇಟ್ಟೆ. ಮತ್ತೆ ಸುಮಾರು 1 ವರ್ಷದ ನಂತರ ನಮಗೆ ಬಂದ ಭಕ್ತರೆಲ್ಲ ಏನು ಹೇಳ್ತಿದ್ರು, ಆಂಜನೇಯ ಕಾಂತ, ಎಲ್ಲ ಆಂಜನೇಯ ಕಾಂತ. ಅದು ಸತ್ಯ, ಬಾಬನ ಹಿಂದ್ಗಡೆ ಆಂಜನೇಯ ಇದ್ದಾನೆ. ಹಾಗಾಗಿ ಕಾಲಭೈರವನ ಸಾನ್ನಿಧ್ಯ ಅಂತ ಬಂತು. ಕಾಲಭೈರವನಿಗೆ ಬೇಕಾಗುವಂತಹ ಗುಡಿ ನಿರ್ಮಾಣ ಆಯಿತು, ಸಾನ್ನಿಧ್ಯ ಆಯಿತು, ಎಲ್ಲವಾಯಿತು. ಅದಾದ ನಂತರ ಸ್ವಲ್ಪ ಆಂಜನೇಯ ಮತ್ತಷ್ಟು ಉಗ್ರನಾಗಿ ನನಗೆ ಹೊರಗೆ ಗುಡಿ ಬೇಕು ಅಂತ ಹೇಳಿದ್ವಿ. ನಾವು ಗುಡಿ ಮಾಡುವ ಒಂದು ಸಂಕಲ್ಪದಲ್ಲಿ ಚಿಕ್ಕ ರೀತಿಯಲ್ಲಿ ಮಾಡಬೇಕಂತ ಯೋಚನೆ ಮಾಡಿದ್ವಿ. ಅಂದರೆ ಹೋದ ಹನುಮ ಜಯಂತಿ ದಿನ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಗುಡಿ ಮಾಡಲಿಕ್ಕೆಲ್ಲ ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳಾಗಿದೆ ಚಿಕ್ಕ ರೀತಿಯಲ್ಲಿ. ತಕ್ಷಣಕ್ಕೆ ಒಬ್ಬರು ಅಮ್ಮ ಬರ್ತಾರೆ ಇಲ್ಲಿ. ಅವರಿಗೆ ಬಂದಾಗ ಇಲ್ಲಿ ಒಂದು ಪ್ರೇರಣೆ ಆಗುತ್ತೆ ಅವರಿಗೆ. ಅವ್ರು ಹೇಳ್ತಾರೆ, ನೀನು ಇಲ್ಲಿ ಗುಡಿಯಲ್ಲಿ ಆಂಜನೇಯನನ್ನ ಇರಿಸಬಾರ್ದು, ಇಲ್ಲಿ ದೈತವಾಗಿ ಅವ್ರು ನಿಲ್ಬೇಕು ಅಂತೇಳಿ ಅವರ ಪ್ರೇರಣೆ ಬಂದಾಗ ನನಗೆ ಚಿಂತೆ ಆಯಿತು. ಸರಿ, ನೀವು ಹೇಳೋದು ಸರಿ, ಅಷ್ಟು ದುಡ್ಡು ಹೇಗೆ ಮಾಡೋದು, ನಮ್ಮ ಹತ್ರ ಸಾಧ್ಯ ಇಲ್ಲ. ಒಂದು ಮೂರ್ತಿ ಮಾಡೋದಾದ್ರೆ ಅಷ್ಟು ಎತ್ತರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಅದು ಕೂಡ 19 ಅಡಿ ಎತ್ತರ ಏಕಶಿಲೆ, ಸುಮಾರು 50-55 ಲಕ್ಷಕ್ಕೂ ಮೇಲೆ ಈಗ ಹೋಗುತ್ತೆ. ಗುಡಿ ನಿರ್ಮಾಣ ಆದ್ರೆ ಒಂದು 10 ಲಕ್ಷದೊಳಗೆ ಮಾಡುವಂತ ಯೋಜನೆ ಇತ್ತು. ಸಂಕಲ್ಪ ಆಯಿತು. ಮತ್ತೆ ನಾನು ದೇವರ ಪ್ರಾರ್ಥನೆ ಮಾಡಿದೆ. ಒಂದು ರಂಗಪೂಜೆಯ ದಿನ ನಾನು ನಮ್ಮ ಭಕ್ತರಲ್ಲಿರುವಾಗ ನಾನು ದೇವರ ತಲೆಯಲ್ಲಿ ಹಿಂಗರ ತೆಗಿತೀನಿ. ದೇವರೇ, ನಿಮಗೆ ಶಿಲಾಮೂರ್ತಿ ಆದರೆ ನನಗೆ 11 ಕೊಡು.
ಪ್ರಾರ್ಥನೆ ಮಾಡಿ ನಾವು ಪ್ರಸಾದ ತೆಗೆದಾಗ 11 ಬಂತು. ಅಲ್ಲಿಗೆ ನಾವೆಲ್ಲ ಒಮ್ಮತದಿಂದ ಅವನನ್ನ ಮೂರ್ತಿಯಲ್ಲಿ 19 ಫೀಟ್ ಏಕಶಿಲೆ ಮೂರ್ತಿಯಲ್ಲಿ ಕೂತ್ಕೊಳ್ಳಿಸುವಂತ ಸಂಕಲ್ಪ ಆಯಿತು. ಈಗ ಮೂರ್ತಿದು ಕೆಲಸ ನಡೀತಿದೆ ಕಾರ್ಕಳದಲ್ಲಿ. ಮುಂದಿನ ದಿನಗಳಲ್ಲಿ ನಿಧಿ ಕುಂಭ ಸ್ಥಾಪನೆ ಅಂದ್ರೆ 30 ತಾರೀಕಿಗೆ ಇಲ್ಲಿ ನಿಧಿ ಕುಂಭ ಸ್ಥಾಪನೆ ಆಗುತ್ತೆ. ಆ ದಿನ ಈ ನಮ್ಮ ಅವಧೂತರು ಹಾಗೇನೆ ಸಾಧು ಸಂತರು ಬರ್ಲಿಕ್ಕಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ ನಿಧಿ ಕುಂಭ ಆಗುತ್ತೆ. ಮತ್ತೆ ಏಪ್ರಿಲ್ ಅಲ್ಲಿ 1-2 ತಾರೀಕಿಗೆ ಇಲ್ಲಿ ಮುಖ್ಯ ಪ್ರಾಣನ ಪ್ರತಿಷ್ಠಾಪನೆ, ಶಿಲಾಮೂರ್ತಿ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಅದರ ಜೊತೆಗೆ ಮಹಾ ಸಂಕಲ್ಪವನ್ನ ಮಾಡಿದ್ವಿ. ಕಾಲಭೈರವರನ್ನ ಪ್ರತಿಷ್ಠಾಪನೆ ಮಾಡುವಾಗ ಈ ಧರ್ಮ ರಕ್ಷಕನಾಗಿ ನೆಲೆ ನಿಂತ ಕಾಲಭೈರವ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ಸೂರ್ಯಚಂದ್ರ ಇರುವ ತನಕ ಶಾಶ್ವತವಾಗಿರ್ಬೇಕು. ಆ ಸಂಕಲ್ಪದಲ್ಲಿ ಕಾಲಭೈರವನನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಮುಖ್ಯ ಪ್ರಾಣ ಬಜರಂಗಿಯನ್ನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಹಿಂದೂಗಳಲ್ಲಿರುವಂತಹ ದ್ವೇಷಗಳು ಹಿಂದೂಗಳಲ್ಲಿರುವಂತಹ ದ್ವೇಷ ನಾಶ ಆಗಿ ಹಿಂದೂಗಳ ಒಗ್ಗಟ್ಟಾಗಬೇಕು. ತನ್ಮೂಲಕ ಎಲ್ಲರೂ ಹಿಂದೂಗಳ ಹೇಳಿಗೆ ಆಗ್ಬೇಕು. ಈ ಸಂಕಲ್ಪದಲ್ಲಿ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೆ ಮಹಾಸಂಕಲ್ಪವನ್ನ ಬರುವ ರಾಮನವಮಿಯಂದು ಆಂಜನಾದ್ರಿಯಿಂದ ಒಂದು ಹನುಮ ಜ್ಯೋತಿ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಅದು 1 ವಾರ ಸಂಚಾರ ಮಾಡಿ ಈಗ ಉಡುಪಿಗೆ ಬರುತ್ತೆ. ಉಡುಪಿಯಿಂದ ಅಲ್ಲಿ ಜ್ಯೋತಿ ಬಂದ ನಂತರ ಇಲ್ಲಿ ನಾವು ಹಿಂದೂಗಳ ಒಗ್ಗಟ್ಟಿಗಾಗಿ ಮುಖ್ಯ ಪ್ರಾಣನ ಪ್ರತಿಷ್ಠಾಪನೆ ಆಗುತ್ತೆ. ಈ ಎಲ್ಲ ಯೋಜನೆಗಳು ಆಗಿವೆ. ಇವತ್ತು ದಾರಿಯುದ್ದಕ್ಕೂ ಹನುಮ ಜ್ಯೋತಿ ಬರುವಾಗ ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ತಮ್ಮ ತಮ್ಮ ಮನೆಗೆ ಆ ಜ್ಯೋತಿಯನ್ನ ಪಸರಿಸುತ್ತಾ ನಾವೆಲ್ಲರೂ ಒಗ್ಗಟ್ಟಾಗ್ತೀವಿ ಅಂತೇಳಿ ಆ ಜ್ಯೋತಿಯನ್ನ ಮನೆಯಿಂದ ಮನೆಗೆ ಪಸರಿಸುವಂತ ಒಂದು ಕಾರ್ಯವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಬಾರಿಯೂ ಈ ಕ್ಷೇತ್ರಕ್ಕೆ ಬಂದು ಧರ್ಮದ ಜ್ಯೋತಿಯನ್ನ, ಹಿಂದೂ ಜ್ಯೋತಿಯನ್ನ ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಇಂಥ ಒಂದು ಮಹಾಸಂಕಲ್ಪವನ್ನ ಮಾಡಿದ್ವಿ. ಹಾಗಾಗಿ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಗಳು ನಡೀತಾ ಇದೆ. ಕ್ಷೇತ್ರದೇ ಒಂದಿಷ್ಟು ಭಕ್ತರಿದ್ದಾರೆ. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಪೆಂಡುಲಂ ವಿದ್ಯೆ ಆಗಿರಬಹುದು ಅಥವಾ ದೀಕ್ಷೆ, ಅದನ್ನ ಕೂಡ ನಾವು ಈ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ದೀಕ್ಷೆ ಇವತ್ತು ಕೂಡ ಧರ್ಮ ರಕ್ಷಣೆಗಾಗಿ ಕಾಲಭೈರವನ ದೀಕ್ಷೆಯನ್ನು ಕೂಡ ಈ ಸಾನ್ನಿಧ್ಯದಲ್ಲಿ ಮಾಡಿದ್ವಿ. ಏನಿದ್ರು ಇದರ ಹಿಂದಿರುವಂಥದ್ದು ಈ ಕ್ಷೇತ್ರ ಹೇಗಿದೆ ಅಂತ ಹೇಳಿದ್ರೆ, ಧರ್ಮದ ರಕ್ಷಣೆ ಆಗಬೇಕು, ಹಿಂದೂಗಳು ಎಲ್ಲ ಐಕ್ಯರಾಗಬೇಕು, ಒಗ್ಗಟ್ಟಾಗಬೇಕು. ಯಾರು ನೊಂದವರಿದ್ದಾರ ಅವರಿಗೊಂದು ಸಾಂತ್ವನ ಸಿಗುವಂಥ ಪುಣ್ಯ ಕ್ಷೇತ್ರ ಆಗಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕನ್ನೋ ಮಹಾ ಉದ್ದೇಶದಿಂದ ಈ ಕ್ಷೇತ್ರ ಇವತ್ತು ಎಲ್ಲ ಸೇರಿಸಿಕೊಂಡು ಮುಂದೆ ಹೋಗ್ತಾ ಇದೆ. ಎಲ್ಲರ ಪ್ರೋತ್ಸಾಹದಿಂದ ಈ ಕ್ಷೇತ್ರ ಬೆಳೀತಾ ಇದೆ. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.